ಒಟ್ಟಾರೆಯಾಗಿ ಬಿಗ್ ಬಾಸ್ ಕನ್ನಡ 12ರ ವಿನ್ನರ್ ಗಿಲ್ಲಿ ಅಂತೆ. ಅತಿ ಹೆಚ್ಚು ವೋಟ್ ಪಡೆದಿರೋದು ಬೇರೆ ಯಾರು ಅಲ್ಲ, ಗಿಲ್ಲಿ ಅನ್ನುವಂತ ಸತ್ಯಾಂಶ ಇದೀಗ ಹೊರಗೆ ಬರ್ತಾ ಇದೆ. ಅದರ ಜೊತೆಯಲ್ಲಿಯೇ ಫಸ್ಟ್ ರನ್ನರ್ ಅಪ್ ಯಾರು, ಸೆಕೆಂಡ್ ರನ್ನರ್ ಅಪ್ ಯಾರು ಅನ್ನೋದನ್ನು ಕೂಡ ನಾವು ನಿಮ್ಮ ಎದುರಿಗೆ ತೋರಿಸ್ತೀವಿ. ಬಿಗ್ ಬಾಸ್ ಕನ್ನಡ 12ರ ವಿನ್ನರ್ ಮತ್ಯಾರು ಅಲ್ಲ, ನಿಮ್ಮ ನೆಚ್ಚಿನ ಗಿಲ್ಲಿ. ಅತಿ ಹೆಚ್ಚು 40 crore ಪ್ಲಸ್ ವೋಟ್ಗಳನ್ನ ಪಡೆದಿದ್ದಾರೆ ಗಿಲ್ಲಿ. ಕಂಗ್ರಾಚುಲೇಷನ್ ಬಿಬಿಕೆ ವಿನ್ನರ್ ಗಿಲ್ಲಿ. ಟೀಮ್ ಅಶ್ವವೇಗದ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ನಾವು ನಿಮಗೆ ಸಲ್ಲಿಸ್ತಾ ಇದ್ದೀವಿ. ಇಲ್ಲಿ ವಿನ್ನರ್ ಅಧಿಕೃತ ಘೋಷಣೆ ಒಂದೇ ಇದೀಗ ಬಾಕಿ ಇರುವಂತದ್ದು. ಬಹುಶಃ ರಾತ್ರಿ 11 ಗಂಟೆಯ ಹೊತ್ತಿಗೆ ಇದಾಗುವ ಸಾಧ್ಯತೆ ಇದೆ, ಅಧಿಕೃತ ಘೋಷಣೆ ಆಗುವ ಸಾಧ್ಯತೆ ಇದೆ. ಬಿಗ್ ಬಾಸ್ ಈ ಬಾರಿ ಜನಾಭಿಪ್ರಾಯಕ್ಕೆ ಮನ್ನಣೆ ಹಾಕಿದೆ. ಯಾಕಂತ ಹೇಳಿದ್ರೆ ಬೆಳಿಗ್ಗೆಯಿಂದಲೂ ಸಾವಿರಾರು ಸಂಖ್ಯೆಯಲ್ಲಿ ಜಾಲಿವುಡ್ ಸ್ಟುಡಿಯೋ ಎದುರುಗಡೆ ಜನರು ಜಮಾವಣೆಗೊಳ್ತಾ ಇದ್ದಾರಲ್ಲ, ಇದನ್ನೆಲ್ಲ ನೋಡಿದ ಮೇಲೆ ಗಿಲ್ಲಿಗಿನ್ನೂ ನಾವು ಕಪ್ಪು ಕೊಡದೇ ಇದ್ರೆ ಹೊರಗಡೆ ಏನಾಗಬಹುದು ಅನ್ನೋದನ್ನ ಬಿಗ್ ಬಾಸ್ ಸಿಬ್ಬಂದಿಗಳು ಆಲೋಚನೆ ಮಾಡಿದ್ದಾರೆ. ಸಿಂಪತಿಗಾಗಿ ಡ್ರಾಮಾ ಮಾಡಲಿಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ನಾಟಕೀಯವಾಗಿ ಯಾವುದೇ ರೀತಿಯಾಗಿರ್ತಕ್ಕ ಕೃತ್ಯಗಳನ್ನ ಮಾಡಲಿಲ್ಲ. ಹಾಗಾಗಿ ವಿನ್ನರ್ ಗಿಲ್ಲಿಗೆ 50 ಲಕ್ಷವನ್ನು ನೀಡಲಿದ್ದಾರೆ. ಇನ್ನು ಗಿಲ್ಲಿ ವಿನ್ನರ್ ಅಧಿಕೃತ ಘೋಷಣೆ ಒಂದೇ ಬಾಕಿ ಇರುವಂಥದ್ದು. ಮತ್ತು ನಿಮ್ಮ ಅಶ್ವವೇಗದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಾವು ಈ ಹಿಂದೆ ಕೂಡ ನ್ಯೂಸ್ ಅನ್ನು ತೋರಿಸಿದ್ವಿ, ಗಿಲ್ಲಿಗೆ 50 ಲಕ್ಷದ ಜೊತೆಯಲ್ಲಿ ಯಾವ ರೀತಿ 20 ಲಕ್ಷ ಕೂಡ ಸಿಗ್ತಾ ಇದೆ ಅಂತ ಹೇಳಿ. ಸೊ ಬಿಗ್ ಬಾಸ್ ಕನ್ನಡ 12ರ ವಿನ್ನರ್ ಗಿಲ್ಲಿ. ನಾವು ಹೇಳ್ತಾ ಇದ್ದೀವಿ ಕೇಳಿ, ಇದು ಅಧಿಕೃತ ಘೋಷಣೆ ಒಂದೇ ಬಾಕಿ ಇರೋದು. ನಿಮ್ಮ ಅಶ್ವವೇಗದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಾವು ನಿಮಗೆ ನೀಡ್ತಾ ಇದ್ದೀವಿ. ಒಂದು ವಾರದಿಂದ ನೀವೆಲ್ಲರೂ ಯಾವುದಕ್ಕೋಸ್ಕರ ಕಾಯ್ತಾ ಇದ್ರೋ ಆ ಸಿಹಿ ಸುದ್ದಿಯನ್ನ ನಿಮ್ಮ ಅಶ್ವವೇಗದಲ್ಲಿ ನಾವು ನೀಡ್ತಾ ಇದ್ದೀವಿ. ದಿ ವಿನ್ನರ್ ಈಸ್ ನನ್ ಅದರ್ ದೆನ್ ಗಿಲ್ಲಿ ನಟರಾಜ್. ಮಂಡ್ಯದ ಮಳವಳ್ಳಿಯ ಗಿಲ್ಲಿ ಈ ಕಪ್ ಗೆಲ್ತಾ ಇದ್ದಾರೆ. ಗೆದ್ದಿದ್ದಾರೆ. ಬಿಗ್ ಬಾಸ್ ಕನ್ನಡ ಅತಿ ಹೆಚ್ಚು ವೋಟ್ ಪಡೆದಿದ್ದಾರಂತೆ ಗಿಲ್ಲಿ ನಟ. ಈ ಹಿಂದೆ ನಡೆದಂತ 11 ಸೀಸನ್ನಲ್ಲೂ ಕೂಡ ಇಷ್ಟೊಂದು ಮತಗಳು ಬಂದಿರಲಿಲ್ಲ. ಬರೋಬ್ಬರಿ 50ರಿಂದ 60 ಕೋಟಿ ಮತಗಳನ್ನು ಗಳಿಸಿ ಗಿಲ್ಲಿ ನಟ ವಿಜಯೀಭವರಾಗಿದ್ದಾರೆ. ಇನ್ನು ಅಧಿಕೃತ ಘೋಷಣೆ ಒಂದೇ ಬಾಕಿ ಇರೋದು. ನಿಮ್ಮ ಅಶ್ವವೇಗ ಈ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನೀಡ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ರನ್ನರ್ ಅಪ್ ಯಾರು ಅಂತ ಕೇಳ್ತೀವಿ ನೋಡಿ. ರನ್ನರ್ ಅಪ್ ನನ್ ಅದರ್ ದೆನ್ ರಕ್ಷಿತಾ ಶೆಟ್ಟಿ. ದ ಸೆಕೆಂಡ್ ರನ್ನರ್ ಅಪ್ ಅಶ್ವಿನಿ ಗೌಡ ಮತ್ತು 4th ಪ್ಲೇಸ್ ಅಲ್ಲಿ ಕಾವ್ಯ ಶೈವ. ಇದನ್ನ ಕೂಡ ನಾವು ಹೇಳ್ತಾ ಇದ್ದೀವಿ. ಈ ಎಲ್ಲ ಕಾರಣಗಳಿಂದಾಗಿ ಯಾವುದೇ ಸಿಂಪತಿ ಇಲ್ಲ, ಡ್ರಾಮಾ ಮಾಡಿಲ್ಲ. ರಕ್ಷಿತಾ ಸೆಕೆಂಡ್, ಐ ಕನ್ಫರ್ಮ್ ಇಟ್, ರಕ್ಷಿತಾ ಸೆಕೆಂಡ್ ಪ್ಲೇಸ್.